ಕೆಜಿಎಫ್ ಕೆಜಿಎಫ್ ಅಂದ್ರೆ ನಮಗೆ ನೆನಪಾಗೋದು ಈ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಖಡಕ್ ವಿಲನ್ ಆದಂತ ಗರುಡಾರಾಮ್. ಕೆಜಿಎಫ್ ನ ಗರುಡಾರಾಮ್ ಅಂದ್ರೆ ಯಾರಿಗ್ ತಾನೇ ಗೊತ್ತಲ್ಲ. ಕೆಜಿಎಫ್ ನ ಗರುಡಾರಾಮ್ ಕೆಜಿಎಫ್ ಒಂದೇ ಒಂದು ಸಿನಿಮಾದಿಂದ ಜಗತ್ ಜಾಹೀರಾಗ್ತಾರೆ ಮತ್ತು ಸ್ಯಾಂಡಲ್ವುಡ್ ನಲ್ಲಿ ಖಡಕ್ ವಿಲನ್ ಅಂತಾನೂ ಕೂಡ ಗುರುತಿಸ್ಕೊತಾರೆ. ಆದರೆ ಈಗ ಕೆಲ ವಿಡಿಯೋಗಳಲ್ಲಿ ಕೆಜಿಎಫ್ ನ ಗರುಡಾರಾಮ್ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಿದ್ದಾರೆ. ಕೆಜಿಎಫ್ ನ ಗರುಡಾರಾಮ್ ಇಸ್ಲಾಮನ್ನ ಅನುಸರಿಸುತ್ತಿದ್ದಾರೆ ಎಂಬಂತೆ ಸಾಕಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಕೆಜಿಎಫ್ ನ ಗರುಡಾರಾಮ್ ರವರು ಇಸ್ಲಾಮನ್ನ ಅನುಸರಿಸುತ್ತಿದ್ದಾರೆ ಎಂಬಂತೆ ವಿಡಿಯೋಗಳು ಹರಿದಾಡುತ್ತಿರುವ ಇದರ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ, ಗರುಡಾರಾಮ್ ರವರ ಸ್ನೇಹಿತರ ಒಂದು ಕಾರ್ಯಕ್ರಮದ ಹಿನ್ನೆಲೆ ಮಸೀದಿಗೆ ಹೋಗ್ತಾರೆ. ಮಸೀದಿಯಲ್ಲಿ ಹೋದ ನಂತರ ಅಲ್ಲಿದ್ದ ಮಕ್ಕಳಿಗೆ ಅವರ ಕೈಲಾದಂತ ದಾನ ಧರ್ಮಗಳನ್ನು ಕೂಡ ಮಾಡ್ತಾರೆ. ಹಾಗೂ ಅಲ್ಲಿರುವವರು ಮತ್ತು ಸ್ನೇಹಿತರಿಗೆ ರಂಜಾನ್ ವಿಶ್ ಕೂಡ ಮಾಡ್ತಾರೆ. ನಂತರ ಮುಸ್ಲಿಮರ ಉಡುಪುಗಳನ್ನು ಕೂಡ ಧರಿಸ್ತಾರೆ. ಅಲ್ಲಿನ ಮೌಲ್ವಿಗಳು ಕೂಡ ಕೆಜಿಎಫ್ ನ ಗರುಡಾರಾಮ್ ರವರಿಗೆ ನಿಮಗೆ ಶುಭವಾಗಲಿ, ನಿಮಗೆ ಒಳ್ಳೆಯದಾಗಲಿ ಎಂದು ಹರಸ್ತಾರೆ. ಕೆಲ ಕಿಡಿಗೇಡಿಗಳು ಕೆಜಿಎಫ್ ನ ಗರುಡಾರಾಮ್ ಇಸ್ಲಾಂ ಧರ್ಮಕ್ಕೆ ಬಂದಿದ್ದಾರೆ ಮತ್ತು ಇಸ್ಲಾಂ ಧರ್ಮವನ್ನ ಅನುಸರಿಸುತ್ತಿದ್ದಾರೆ ಎಂಬಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿಡಿಯೋಗಳನ್ನ ಹರಿಬಿಟ್ಟು ವೈರಲ್ ಕೂಡ ಮಾಡ್ತಾ ಇದ್ದಾರೆ. ಈ ವಿಷಯವಾಗಿ ಅಲ್ಲಿನ ಮೇಲ್ವಿಚಾರಕರು ಕೆಲವೊಂದು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಮತ್ತು ಇದರ ಸತ್ಯಾನುಸತ್ಯಗಳನ್ನು ಹೇಳಿದ್ದಾರೆ. बहुत अहम बात जो मैं बताना चाहता हूँ, हमारे केजीएफ मूवी के जो भाई थे राम भाई, वो हमारे यहाँ तशरीफ लाए. हमारे हाजी शकील साहब जो बहुत सज्जन हैं, बहुत मोहतरम है, हमारे लिए बहुत अजीज है. वो उनके बहुत अजीज हैं, बहुत ख़ास दोस्त हैं जो राम भाई हैं. वो हमारे यहाँ तशरीफ लाए. हमें बहुत बेहद खुशी हुई और उनको हमने एजाज़ किया. और जिस तरीके से तमाम मज़ाहिब के अंदर रुमाल से, कोई शॉल से, कोई गुलदस्ता देके इस तरीके से एजाज़ बख्शते हैं, ऐसे वो हमारे भाई मोहतरम हैं. वो आए, हमने उनको एजाज़ बख्शा. पर जो लोग ये कह रहे हैं कि वो उन्होंने इस्लाम कबूल कर लिया, वो दीन में दाखिल हो गए, मैं कहता हूँ कि तुम इस तरीके की बातें ना करो. बहुत बुरी बात है, बहुत बुरी बात है. वो मेरे भाई हैं राम भाई, वो मेरे यहाँ आए, मैंने उनको अपना मस्जिद दिखाई, सब घुमाया फिराया, हमारी बहुत अच्छी बातचीत हुई. पुरसुकून ये बात थी, पुरसुकून ये मुलाकात थी. इसको आप लोगों ने जो सोशल मीडिया पे जो फैलाया है कि उन्होंने इस्लाम कबूल कर लिया, ये कर लिया, देखिए ये सब बातें बहुत गलत हैं.